ವೆಲ್ಕಮ್ ಟು ಯೂಟ್ಯೂಬ್ಲಾಗ್. ಇವತ್ತಿನ ನಾನು ಶೇಂಗಾ ಉಂಡೆ ಯಾವ ಥರ ಮಾಡೋದಂತ ಶೇಂಗಾ ಬೀಜ, ಬೆಲ್ಲ, ಹುರ್ಗಡ್ಲೆ, ಎಳ್ಳು ಹಾಗೆ ಏಲಕ್ಕಿ ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡು ಶೇಂಗಾ ಬೀಜನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ಏಲಕ್ಕಿ ಹುರ್ಗಡ್ಲೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಗ್ರೈಂಡ್ ಎಲ್ಲ ಮಾಡ್ಕೊಂಬಂದು ಒಂದು ಸ್ಪೂನ್ ತಕ್ಕೊಂಡು ಹಾಗೆ ಒಂದು ಜಾಮೂನ್ ಬಟ್ಲಿಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಜಾಮೂನ್ ಬಟ್ಲಿಗೆ ಹಾಕಿದಾದ್ಮೇಲೆ ಅದೇ ಮಿಕ್ಸಿಗೆಯ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು ನೋಡ್ರಿ. ಈಗ ಶೇಂಗಾ ಬೀಜ ಎಲ್ಲ ಹುರಿದು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಇದನ್ನು ಹಾಕ್ಬಿಟ್ಟು ಇದನ್ನು ದರ್ದರ್ಗೆ ಪುಡಿ ಮಾಡ್ಬೇಕು. ಒಂದು ರೌಂಡ್ ಹಾಕಿದ್ರೆ ಸಾಕು, ಭಾಳ ಹೊತ್ತೇನು ಬೇಡ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಮತ್ತು ಇದನ್ನು ಒಂದು ಜಾಮೂನ್ ಬಾಟ್ಲಿಗೆ ತೆಗೆದಿಟ್ಕೊಬೇಕು. ಹಾಗೆ ಎಲ್ಲ ಜಾಮೂನ್ ಬಾಟ್ಲಿಗೆಲ್ಲ ತೆಗೆದಿಟ್ಕೊಂಡಿದ್ದಾದಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ತುಪ್ಪ ಹಾಕೀನಿ. ತುಪ್ಪ ಹಾಕಿದ್ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ 3 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಬಿಡ್ತೀನಿ. ಬೆಲ್ಲ ಎಲ್ಲ ಕರಗಿ ಪಾಕ ಬಂದಿದೆ ನೋಡ್ರಿ. ಇದು ಪಾಕ ಬಂದಿದೆ ಇಲ್ಲ ಅಂತ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಪಾಕ ಬಂದಿದೆ ಅಂತ ನೋಡಿ. ಇದು ಪಾಕ ಈಗ ಬಂದಿದೆ. ಈ ಥರ ಗಟ್ಟಿಗೆ ಆಗ್ಬೇಕು, ಇಲ್ಲ ಅಂದರೆ ಪಾಕ ಮಿಸ್ ಮಾಡಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಪಾಕ ಮಾಡ್ಕೊಳ್ರಿ. ಪಾಕ ಮಾಡಿದ್ದಕ್ಕೆ ಫಸ್ಟಿಗೆ ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಅದೇ ಬಾಣಲಿಗೆ ಮತ್ತೆ ಎಳ್ಳು ಹಾಕಿ ಹುರ್ಗಡ್ಲೆ ಪುಡಿ ಏಲಕ್ಕಿ ಶುಂಠಿಯ ಸ್ವಲ್ಪನೇ ಹಾಕೊಂತಿರ್ಬೇಕು, ಭಾಳ ಹಾಕಂಗಿಲ್ಲ. ಜಾಸ್ತಿ ಹಾಕಿದರೆ ಹುರ್ಗಡ್ಲೆ ಪುಡಿ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪಕ್ಕೆ ಹಾಕೊಬೇಕು. ಹಾಕೊಂಡು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಮತ್ತೆ ಮೇಲೆ ಹುರ್ಗಡ್ಲೆ ಪುಡಿನ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪನೇ ಹುರ್ಗಡ್ಲೆ ಪುಡಿ ಹಾಕ್ರಿ ಅಂತ ಮುಂಚೆನೇ ವೀಡಿಯೋದಲ್ಲಿ ಹೇಳೋದು. ಹಾಗೆ ಮತ್ತೆ ನನಗೆ ತೆಳ್ಳಗೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ನಾನು ಹುರ್ಗಡ್ಲೆ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿದಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿ ಕೈಗೆ ಎಣ್ಣೆ ಎಲ್ಲ ಸವರ್ಕೊಂಡು ಉಂಡೆ ಕಟ್ಟಬೇಕು. ಹಾಗಾಗಿ ನೋಡಿರಿ, ಈಗ ಕೈಗೆಲ್ಲ ಎಣ್ಣೆ ಸವರ್ಕೊಂಡು ಇಡೋ ತಟ್ಟಿಗೂ ಎಣ್ಣೆ ಸವರಿ ಇಡಬೇಕು. ತುಪ್ಪನ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಕಟ್ಟರೆ ಶೇಂಗಾ ಉಂಡೆ ರೆಡಿ ಆಯಿತು. ಎಲ್ಲರೂ ಟ್ರೈ ಮಾಡಿರಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾತ್ರ ಮಾಡೋದು ಮಾತ್ರ ಮರಿಬೇಡ್ರಿ. ಗಡಗಡನೇ ಕಟ್ಟಬೇಕು, ಬಿಸಿ ಇದ್ದಾಗಲೇ. ಆರಿದ್ಮೇಲೆ ಕಟ್ತೀನಿ ಅಂದರೆ ಕಟ್ಟಕ್ಕೆ ಬರಲ್ಲ, ಹಿಡ್ದು ಬಿಡ್ತದೆ ತಾಳ. ಅದಕ್ಕೋಸ್ಕರನೇ ಮುಂಚೆನೇ ಕಟ್ಟಿ ಹಾಗೆ ಇದಕ್ಕೆ ಹಿಡ್ದಿರ್ತವೆ ಅಂತಂದು ಮತ್ತೆ ನಾನು ಒಂದೊಂದೇ ಹಿಂಗೆ ತಿರುವು ಹಾಕಿರೆ ಶೇಂಗಾ ಉಂಡೆ ರೆಡಿ ಇತ್ತು. ಕಮೆಂಟ್ ಮಾಡಿರಿ. ಬಾಯ್ ಬಾಯ್.